Good morning, students. Today we will discuss with the types of the drives used in the paper and pulp and paper making mills. Okay, yesterday we have gone through the how the work will done in the paper mills while preparing the papers. Okay, there are different methods and different blocks to prepare the paper from the wood as a raw materials. Okay, now our part being electrical, our part is we are going to use different types of the motors over different parts in the paper mills. Okay, so now we will discuss one by one which are the types of the motors for different purpose they are going to install the motors. Okay, first one is in the pulp making system, the grinders. Okay, so grinders are used for grinding the logs of wood by mechanical process. ಅಂದ್ರೆ ಸೊ ಈ ಗ್ರೈಂಡರ್ಸ್ ಏನು ಮಾಡ್ತಾವ್ರಿ ಮೆಕ್ಯಾನಿಕಲ್ ಪ್ರೊಸೆಸ್ಲಿ ಅದೇನಿಲ್ಲ ಲಾಗ್ಸ್ ಅಂದರೆ ಕಟ್ಟಿಗೆಯನ್ನು ಕಟ್ ಮಾಡ್ತಾವೆ. ಸೊ ಅಂಥವಕ್ಕೆ ಏನು ಮಾಡ್ತೀವಿ ಸಿಂಕ್ರೋನಸ್ ಮೋಟರ್ಸನ್ನು ಯೂಸ್ ಮಾಡ್ತೀವಿ ನಾವು. ಓಕೆ, ಸೊ ಇಟ್ ಈಸ್ ಅರೌಂಡ್ 3000 to 400 kilowatt grinders operate under the constant speed. ಸೊ ಏನಿರ್ತದೆ 3000 to 4000 KVA ಏನಿರ್ತದೆ kilowatt grinders are operated. So that type of grinders we are going to use synchronous motors. Okay, so next chipper motors. Okay, so here we need high starting torque is required, so we are going to use a slip ring induction motor. For high starting applications we are going to use the slip ring induction motors. Okay, so next one is conveyor. Conveyor is nothing but ಅಂದ್ರೆ ಕ್ಯಾರಿ ಮಾಡೋದ್ರಿ. ಕನ್ವೇಯರ್ ಅಂದ್ರೆ ಏನೋ ಇದು ಬೆಲ್ಟ್ ಟೈಪ್ ಇರ್ತದೆ. ಸೊ ಇಲ್ಲ ಕಟ್ಟಿಗೆ ಮೆಟೀರಿಯಲ್ಸ್ ಏನೋ ಇರ್ತಾವಲ್ಲ ಅವನ್ನ ಕ್ಯಾರಿ ಮಾಡೋದಕ್ಕೆ ಏನಂತ ನಾವು ಕನ್ವೇಯರ್ ಅಂತೀವಿ. ಓಕೆ, ಸೊ ಯೂಸ್ ಟು ಕನ್ವೇ ದ ಚಿಪ್ ವುಡ್ ಟು ಡೈಜೆಸ್ಟರ್. ಅಂದರೆ ಕನ್ವೇಯರ್ ಏನು ಮಾಡ್ತದೆ ಆ ಲಾಗ್ ಅಂದರೆ ಕಟ್ಟಿಗೆ ಪೀಸ್ ಏನು ಪ್ರಿಪೇರ್ ಆಗಿರ್ತಾವಲ್ಲ ಅವನ್ನ ಡೈಜೆಸ್ಟರ್ಗೆ ತಂದು ಸೇರಿಸಲಿಕ್ಕೆ ಹೆಲ್ಪ್ ಮಾಡ್ತದೆ. ದ್ಯಾಟ್ ಈಸ್ ಕಾಲ್ಡ್ ಆಸ್ ಕನ್ವೇಯರ್. Okay, so here for conveyor we are going to use a squirrel cage induction motor. Okay, so next one is in ಏನೈತ್ರಿ washers. Okay, washers and screens. Okay, so here used to ಏನಾಯ್ತಪ್ಪ for this process eddy current motors are used. ಓಕೆ, ಸೊ ವಾಷರ್ಸ್ ಅಂತಂದ್ರೇನ್ರಿ ಇದು ಪಲ್ಪ್ ಮೇಕಿಂಗ್ ಆಗಿರ್ಬೋದು. ಪಲ್ಪ್ ಮೇಕಿಂಗ್ ಒಳಗಡೆ ಸ್ಮಾಲ್ ಪೀಸಸ್ ಆಫ್ ವುಡ್ಸ್ ಇರ್ತಾವಲ್ಲ ಅವನ್ನ ರಿಮೂವ್ ಮಾಡಲಿಕ್ಕೆ ಸೊ ವಿ ಆರ್ ಗೋಯಿಂಗ್ ಟು ಯೂಸ್ ಅವರ್ ಎಲೆಕ್ಟ್ರಿಕಲ್ ಮೋಟರ್ಸ್. ದ್ಯಾಟ್ ಮೋಟರ್ಸ್ ಆರ್ ಎಡ್ಡಿ ಕರೆಂಟ್ ಮೋಟರ್ಸ್. ಓಕೆ, ಸೊ ನೆಕ್ಸ್ಟ್ ಒನ್ ಫಾರ್ ಪೇಪರ್ ಮೇಕಿಂಗ್ ಪ್ರೊಸೆಸ್ ವಿ ಆರ್ ಗೋಯಿಂಗ್ ಟು ಯೂಸ್ ಡಿಫರೆಂಟ್ ಮೋಟರ್ಸ್. ಓಕೆ, ಸೊ ಫಾರ್ ಬೀಟರ್ಸ್ ಆ್ಯಂಡ್ ರಿಫೈನಿಂಗ್ ವಿ ಆರ್ ಗೋಯಿಂಗ್ ಟು ಯೂಸ್ ಅಗೇನ್ ಸ್ಲಿಪ್ ರಿಂಗ್ ಇಂಡಕ್ಷನ್ ಮೋಟರ್. ಓಕೆ, ಅಗೇನ್ ರಿಫೈನಿಂಗ್ ಪ್ರೊಸೆಸ್ ಒಳಗಡೆ ಏನು ಮಾಡ್ತೀವಿ ಅಗೇನ್ ಸ್ಲಿಪ್ ರಿಂಗ್ ಇಂಡಕ್ಷನ್ ಮೋಟರನ್ನು ಯೂಸ್ ಮಾಡ್ತೀವಿ. ಓಕೆ, ಸೊ ಆ್ಯಸ್ ಅ ಹೈ ಸ್ಟಾರ್ಕಿಂಗ್ ಟಾರ್ಕ್ ಈಸ್ ರಿಕ್ವೈರ್ಡ್. ಓಕೆ, ಸೊ ನೆಕ್ಸ್ಟ್ ಕೇಸಸ್ ಏನಾಗ್ತದೆ ರೀ, ನೆಕ್ಸ್ಟ್ ಕೇಸಸ್ಸಲ್ಲಿ ಸೊ ಆಮೇಲೆ ಪೇಪರ್ ಮೇಕಿಂಗ್ ಒಳಗಡೆ ದೇರ್ ಆರ್ 2 types ಆಫ್ ಡ್ರೈವ್ಸ್ ಆರ್ ಎಂಪ್ಲಾಯ್ಡ್. ಒನ್ ಈಸ್ ಅ ಲೈನ್ ಶಾಫ್ಟ್ ಇರ್ಬೋದು, ಆಮೇಲೆ ಸೆಕ್ಷನ್ ಟೈಪ್ ಇರ್ಬೋದು. ಓಕೆ, ಸೊ ಲೈನ್ ಶಾಫ್ಟ್ ಡ್ರೈವ್ಸ್ ಅಂತಂದರೆ ಏನಂತಂದರೆ so the various sections of the paper making machines is driven from a common line. Okay, so ಒಂದೇ ಲೈನ್ ಇಂದ we are going to drive a different types of motors. ಸೊ ಆ ಥರ ಮೋಟರ್ಸ್ ಏನಂತೆ ನಾವು ಲೈನ್ ಶಾಫ್ಟ್ ಅಂದರೆ ಒಂದು ಲೈನ್ ಇರ್ತದೆ. ಸೊ ಈ ಲೈನಿಂದ ಒಂದು ಸಪ್ಲೈ ಕೊಡ್ತೇವೆ, ಅಲ್ಲೇ ಡಿಫ್ರೆಂಟ್ ಮೋಟರ್ಸನ್ನು ಯೂಸ್ ಮಾಡ್ಕೋತಾ ಹೋಗ್ತೇವೆ. ಸೊ ಯು ಆರ್ ಸೀಯಿಂಗ್ ದಿಸ್ ಒನ್. ಓಕೆ, ಸೊ ಒಂದು ಲೈನ್ನಲ್ಲಿ ಸೊ ವಿ ಆರ್ ಗೋಯಿಂಗ್ ಟು ಕನೆಕ್ಟ್ ಡಿಫ್ರೆಂಟ್ ಟೈಪ್ಸ್ ಆಫ್ ಮೋಟರ್ಸ್. So that type of drives are called as line shaft. Okay, line shaft drives. So here we are going to use both AC and DC drives. Okay, in the AC drives AC commutator motors are used, and in DC drives separately excited motors are employed, and speed can be controlled by varying the armature voltage. Okay, ಸೊ ಇದರಲ್ಲಿ ಲೈನ್ ಶಾಫ್ಟ್ ಡ್ರೈವ್ಸ್ ಒಳಗಡೆ AC ಮೋಟರ್ಸು ಯೂಸ್ ಮಾಡ್ತೀವಿ, DC ಮೋಟರ್ಸು ಯೂಸ್ ಮಾಡ್ತೀವಿ. ಲೈನ್ ಶಾಫ್ಟ್ ಅಂತಂದರೆ ಏನು ರೀ, ಸೊ ಒಂದೇ ಲೈನಲ್ಲಿ ವಿ ಆರ್ ಗೋಯಿಂಗ್ ಟು ಯೂಸ್ ಡಿಫ್ರೆಂಟ್ ಟೈಪ್ಸ್ ಆಫ್ ದ ಮೋಟರ್ಸ್. ಓಕೆ, ಅಂದರೆ ಡಿಫ್ರೆಂಟ್ ಡ್ರೈವ್ಸನ್ನು ಯೂಸ್ ಮಾಡ್ತೀವಿ. ಆಮೇಲೆ ಸೆಕ್ಷನಲ್ ಡ್ರೈವ್ಸ್ ಅಂತಂದರೆ ಸೊ ಇದೇನಾಗುತ್ತೆ, ಈಚ್ ಸೆಕ್ಷನ್ ಆಫ್ ಪೇಪರ್ ಮಿಲ್ ಹ್ಯಾವ್ ಡ್ರಿವನ್ ಬೈ ಇಂಡಿವಿಜುವಲ್ ಮೋಟರ್ಸ್. ಇಂಡಿವಿಜುವಲ್ ಮೋಟರ್ಸ್ ಅಂದರೆ ಒಂದೊಂದು ಸೆಕ್ಷನ್ ಏನಿರ್ತಾವಲ್ಲ, ಈಗ ಪೇಪರ್ ಮೇಕಿಂಗ್ ಒಳಗಡೆ
ಪಲ್ಪ್ ಮೇಕಿಂಗ್ ಒಳಗಡೆ ಒಂದು ರಿಫೈನಿಂಗ್ ಪ್ರೊಸೆಸ್ ಅಂತದ, ಸೊ ಇನ್ನೊಂದು ಸ್ಕ್ರೀನಿಂಗ್ ಅಂತದ. ಸೊ ಇದಕ್ಕೆ ಡಿಫ್ರೆಂಟ್ ಮೋಟ್ರ್, ಇದಕ್ಕೆ ಡಿಫ್ರೆಂಟ್ ಮೋಟ್ರ್ ಯೂಸ್ ಮಾಡ್ತೇವೆ. ಸೊ ದ್ಯಾಟ್ ಟೈಪ್ ಆಫ್ ಅಪ್ಲಿಕೇಶನ್ ಇಸ್ ಕಾಲ್ಡ್ ಸೆಕ್ಷನ್ ಡ್ರೈವ್ಸ್. ಓಕೆ, ಸೊ ಇಲ್ಲಿ ಏನು ಮಾಡ್ತೇವೆ, ಸೆಕ್ಷನ್ ಡ್ರೈವ್ಸಲ್ಲಿ ಇಂಡಿವಿಜುವಲ್ ಮೋಟರ್ಸನ್ನು ಯೂಸ್ ಮಾಡ್ತೇವೆ. ಸೊ ಇಲ್ಲೇನಾಗ್ತದೆ, ಆಲ್ ಮೋಟರ್ಸ್ ಆರ್ ಆಪರೇಟೆಡ್ ಫ್ರಮ್ ಕಾಮನ್ ಸಪ್ಲೈ ಬಸ್. ಒಂದೇ ಸಪ್ಲೈಯಿಂದ ಎಲ್ಲ ಮೋಟರ್ಸಿಗೂ ಏನು ಸಪ್ಲೈ ಕೊಡ್ತೀವಿ. ಆ್ಯಂಡ್ ಸ್ಪೀಡ್ ಆಫ್ ದ ಇಂಡಿವಿಜುವಲ್ ಸೆಕ್ಷನ್ಸ್ ಕ್ಯಾನ್ ಬಿ ಕಂಟ್ರೋಲ್ಡ್ ಬೈ ಈಚ್ ಸೆಕ್ಷನ್ ಸಪ್ರೇಟ್ಲಿ. ಅಂದರೆ ಸೊ ಇಲ್ಲೇನಾಗ್ತದೆ, ಸೆಕ್ಷನ್ ವೈಸು ಇಲ್ಲಿ ಒಂದೇ ಸಪ್ಲೈ ಕೊಡ್ತೀವಿ, ಬಟ್ ಸ್ಪೀಡ್ ಆಫ್ ದ ಮೋಟರ್ ಏನು ಇಂಡಿವಿಜುವಲ್ ಮೋಟರ್ದು ಇರ್ತಾವಲ್ಲ ಅವನ್ನ ಸಪ್ರೇಟ್ ಆಫ್ ವಿ ಆರ್ ಗೋಯಿಂಗ್ ಟು ಕಂಟ್ರೋಲ್ ದ ಸ್ಪೀಡ್ ಆಫ್ ದೋಸ್ ಇಂಡಿವಿಜುವಲ್ ಮೋಟರ್ಸ್ ಬೈ ಇಂಡಿವಿಜುವಲಿ. ಓಕೆ, ಸೊ ಬಟ್ ಇಲ್ಲಿ ಯಾವ ಎರಡು ಥರ ಯೂಸ್ ಮಾಡ್ತೇವೆ, ಯಾವುದು ಎ ಸಿ ಮೋಟರ್ಸ್ ಯೂಸ್ ಮಾಡ್ತೇವೆ, ಆಮೇಲೆ ಡಿ ಸಿ ಮೋಟರ್ಸ್ ಯೂಸ್ ಮಾಡ್ತೇವೆ. ಸೊ ಬಟ್ ದ ಸ್ಪೀಡ್ ಕ್ಯಾನ್ ಬಿ ಇನ್ ದ ಡಿ ಸಿ ಮೋಟರ್, ದ ಸ್ಪೀಡ್ ಕ್ಯಾನ್ ಬಿ ಕಂಟ್ರೋಲ್ಡ್ ಬೈ ಫೀಲ್ಡ್ ಎಕ್ಸೈಟೇಷನ್ಸ್. In the AC motor, the speed can be controlled by adjusting the brushes. Okay, so this is the section drives. Another we have vacuum pumps. Okay, so in the vacuum pumps we are going to use the synchronous motors. Okay, the vacuum pumps synchronous motors were uses. Okay, and see here after paper making, that paper can be sent to the different sections. Okay, so in that sections they are going to use the different types of motors. See here, so yesterday we have seen what is the crush section, press section, dryer section, calendar sections and reel. So this is vacuum and this is air compressor. So for this different sections we are going to use the different motors. So and number of the motors used for particular sections. Catch section ಅಂದ್ರೆ ಏನ್ರಿ, ಇಟ್ ಇಸ್ ಅ ಸೆಕ್ಷನ್ಸ್ ವೇರ್ ಸಮ್ ಅಮೌಂಟ್ ಆಫ್ ವಾಟರ್ ಕ್ಯಾನ್ ಬಿ ರಿಮೂವ್ ಫ್ರಮ್ ದ ಪಲ್ಪ್. ಓಕೆ, ಎಸ್ಟರ್ಡೇ ವಿ ಹ್ಯಾವ್ ಸೀನ್. ಸೊ ಅಲ್ಲಿ ಏನಾಗ್ತದೆ, ಅಲ್ಲೇ ಓನ್ಲಿ ವಿ ಆರ್ ಗೋಯಿಂಗ್ ಟು ಯೂಸಸ್ ಒನ್ ಡಿ ಸಿ ಮೋಟರ್. ಸಿಮಿಲರ್ಲಿ ಫಾರ್ ಪ್ರೆಸ್ ಮೋಟರ್, ಫಾರ್ ಪ್ರೆಸ್ ಸೆಕ್ಷನ್ಸ್ ವಿ ಆರ್ ಗೋಯಿಂಗ್ ಟು ಯೂಸಸ್ 2 DC motor, and dryer for dryer 3 motors are uses, and calendar only 1. So and reel we are going to use 1 DC motor. And see here, for vacuum pump we are using synchronous motor, and air compressor also we are going to use synchronous motors. Okay, so this is how our electrical drives were helpful in the industrial areas. Now you came to know why industrial drives and its control is important subject. Okay, so it's very simple. For particular industries we are going to apply our electrical machines for particular applications. For example, ಒಂದು ಕಾನ್ಸ್ಟೆಂಟ್ ಆಪರೇಷನ್ ಇರ್ಬೋದು ರೀ, ಸೊ ಅಥವಾ ಒಂದು ಪರ್ಟಿಕ್ಯುಲರ್ ಮೋಟರ್ ಡ್ಯೂಟಿ ಸೈಕಲ್ ಮೇಲೆ ಇರ್ಬೋದು, ಅಂದರೆ ಆನ್ ಆಫ್ ಇಂಥ ಪರ್ಟಿಕ್ಯುಲರ್ ಅಪ್ಲಿಕೇಶನ್ಸ್ಗೆ ವಿ ಆರ್ ಗೋಯಿಂಗ್ ಟು ಯೂಸ್ ಅವರ್ ಎಲೆಕ್ಟ್ರಿಕಲ್ ಡ್ರೈವ್ಸ್. ಸೊ ಒಂದಿಷ್ಟು ಜನ ಕನ್ಫ್ಯೂಷನ್ ಆಗಿರ್ಬೋದು ರೀ, ಏನೋ ಶುಗರ್ ಮಿಲ್ಲು, ಆಮೇಲೆ ಏನೋ ಸೊ ಇವು ಸಿಮೆಂಟ್ ಮಿಲ್, ಇವೆಲ್ಲ ನಮ್ಮ ಕಡೆ ಇದೆ, ಎಲೆಕ್ಟ್ರಿಕಲ್ ಎದಕ್ಕೆ ಬಂದವು ಅಂತ ಸೊ ಕನ್ಫ್ಯೂಷನ್ ಇರ್ಬೋದು. ಬಟ್ ಇಲ್ಲಿ ಏನಾಗ್ತದೆ, ಸೊ ದ ಆಪರೇಷನ್ ಆಫ್ ಶುಗರ್ ಮಿಲ್ ಈಸ್ ನಾಟ್ ಇಂಪಾರ್ಟೆಂಟ್ ಫಾರ್ electrical. So the number of electrical drives which are used in the sugar mill is important. Okay, so that's why this subject is kept being a electrical students. Okay.